ಮಹಾಭಾರತ ಮತ್ತು ರಾಮಾಯಣದಲ್ಲಿ ಬರುವ ಸ್ತ್ರೀಯರ ಪಾತ್ರವು ಇಂದಿಗೂ ಅವಿಸ್ಮರಣೀಯವಾದದ್ದು. ದ್ರೌಪದಿ, ಸೀತಾ, ತಾರಾ, ಮಂಡೋದರಿ, ಕುಂತಿ, ಗಾಂಧಾರಿ, ಇನ್ನೂ ಎಲೆಮರೆಯ ಕಾಯಿಯಂತೆ ಇರುವ ಊರ್ಮಿಳೆ, ದುರ್ಯೋಧನನ ಪತ್ನಿ ಭಾನುಮತಿ, ವಂಶ ಬೆಳೆಸುವ ಸಲುವಾಗಿ ಪರದಾಡಿದ ಶಾಂತನು ಮಹಾರಾಜನ ಸಣ್ಣ ವಯಸ್ಸಿನ ಪತ್ನಿ ಸತ್ಯವತಿ, ಹಾಗೆ ಬೆಳಕಿಗೆ ಬರದೇ ಇರುವ ಪಾತ್ರಗಳು ಭರತನ ಪತ್ನಿ ಮಾಂಡವಿ, ಶತ್ರುಘ್ನನ ಪತ್ನಿ ಶ್ರುತಕೀರ್ತಿ, ಇವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ. ಬೆಳಕಿಗೆ ಬಂದ ಪಾತ್ರಗಳು ನಮಗೆ ಗೊತ್ತಿರುವುದು ಒಂದಷ್ಟಾದರೂ ಭರತ ಸನ್ಯಾಸಿ ಜೀವನ ನಡೆಸಿದಾಗ ರಾಜನ ಮಗಳಾಗಿ ವೈಭೋಗದಲ್ಲಿ ಬೆಳೆದ ಮಾಂಡವಿ ಸ್ಥಿತಿ ಹೇಗಿರಬೇಡ. ದುಃಖ ಮಡುಗಟ್ಟಿದ ಅರಮನೆಯಲ್ಲಿ ಶತ್ರುಘ್ನನ ಪತ್ನಿ ಶ್ರುತಕೀರ್ತಿಯ ನೋವು ಬಲ್ಲರಾರು. ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡ ಕುಂತಿ ಎಷ್ಟು ಕಷ್ಟಪಟ್ಟಳು. ಕ್ಷಾತ್ರಧರ್ಮ ಪಾಲನೆಯನ್ನು ಮಾಡಿ ಪ್ರಾತಸ್ಮರಣೀಯರಾಗಿದ್ದಾರೆ. ಇಂತಹ ವೀರ ಮಾತೆಯರ ಸಾಲಿಗೆ ರಾಜಮಾತೆ ವಿಧುಲ ಸೇರುತ್ತಾಳೆ. ಇವಳ ಕಥೆಯನ್ನು ಕುಂತಿ ತನ್ನ ಮಕ್ಕಳಿಗೆ ಹೇಳುತ್ತಾಳೆ. ಜೂಜಿನಲ್ಲಿ ಸೋತ ಪಾಂಡವರು ವನವಾಸಕ್ಕೆ ಹೋಗಿರುತ್ತಾರೆ. ಕುಂತಿ ವಿದುರನ ಮನೆಯಲ್ಲಿ ಇರುತ್ತಾಳೆ. ಆಗ ಶ್ರೀಕೃಷ್ಣ ವನವಾಸಕ್ಕೆ ಹೋದ ಪಾಂಡವರನ್ನು ಮಾತನಾಡಿಸಿ ಬರಲು ಹೊರಡುವ ಮುನ್ನ ಕುಂತಿಯ ಬಳಿಗೆ ಬಂದು ತಿಳಿಸಿದಾಗ, ಕೃಷ್ಣ, ನೀನು ನನ್ನ ಮಕ್ಕಳನ್ನು ಭೇಟಿ ಮಾಡಲು ಹೋಗುತ್ತಿರುವೆ. ಅವರಿಗೆ ನನ್ನ ಈ ಸಂದೇಶವನ್ನು ತಿಳಿಸು. ಧರ್ಮರಾಜ ಧರ್ಮದ ವಿರುದ್ಧ ಹೋಗಬಾರದೆಂದು ಕೆಲವೊಂದು ಮೃದುಧೋರಣೆ ತೋರಿ ಯುದ್ಧ ಬೇಡವೆಂಬ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಅಣ್ಣನ ಮಾತನ್ನು ಮೀರಬಾರದೆಂದು ಉಳಿದ ಮಕ್ಕಳು ಒಪ್ಪುತ್ತಾರೆ. ಯುದ್ಧ ಮಾಡಬೇಕು. ದುಷ್ಟರನ್ನು ಸಂಹರಿಸಿ ಪ್ರಜಾರಕ್ಷಣೆಗಾಗಿ ಹೋರಾಡುವುದು ಕ್ಷಾತ್ರಧರ್ಮ. ನನ್ನ ಈ ಸಂದೇಶವನ್ನು ಮುಖ್ಯವಾಗಿ ಯುಧಿಷ್ಠಿರನಿಗೆ ತಿಳಿಸಬೇಕು. ಒಂದು ರಾಜ್ಯದಲ್ಲಿ ವಿಧುಲ ಎಂಬ ರಾಜಮಾತೆ ಇದ್ದಳು. ಇವಳಿಗೆ ಚಿಕ್ಕ ವಯಸ್ಸಿನಲ್ಲಿ ಪತಿ ತೀರಿ ಹೋಗಿದ್ದು. ಈಕೆ ರಾಜನೀತಿ ತಜ್ಞೆ, ಯುದ್ಧ ನೀತಿ, ಧರ್ಮಶಾಸ್ತ್ರಗಳನ್ನೆಲ್ಲ ತಿಳಿದಿದ್ದಳು. ಬಹಳ ಚೆನ್ನಾಗಿ ರಾಜ್ಯ ನಡೆಸುತ್ತಿದ್ದಳು. ಪ್ರಜೆಗಳನ್ನು ತನ್ನ ಮಕ್ಕಳೆಂದು ತಿಳಿದಿದ್ದಳು. ಇವಳಿಗೆ ಸಂಜಯ ಎಂಬ ಒಬ್ಬ ಮಗನಿದ್ದ. ಅವನಿಗೆ ವಿದ್ಯಾಭ್ಯಾಸ ಜೊತೆಗೆ ಶಸ್ತ್ರಾಭ್ಯಾಸ, ಯುದ್ಧ ಕಲೆಯನ್ನು ಕಲಿಸಿದ್ದಳು. ಮಗ ಬೆಳೆದು ದೊಡ್ಡವನಾದ. ಇನ್ನೂ ಚಿಕ್ಕವನೇ. ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಅವನಿಗೆ ಸಲಹೆ, ಸೂಚನೆ, ಧೈರ್ಯ ಕೊಟ್ಟು ವಿದ್ಯುತ್ ವೀರಮಾತೆ ವಿಧುಲಾಳೆ ರಾಜ್ಯಭಾರ ಮಾಡುತ್ತಿದ್ದಳು. ಹೀಗಿರುವಾಗ ನೆರೆ ರಾಜ್ಯವಾದ ಸಿಂಧೂ ರಾಜ ಇವರ ರಾಜ್ಯದ ಮೇಲೆ ಯುದ್ಧಕ್ಕೆ ಬರುತ್ತಾನೆ. ಭಾರೀ ದೊಡ್ಡ ಸೈನ್ಯ. ವಿಧುಲ ಹೆದರಲಿಲ್ಲ. ಮಗ ಸಂಜಯನನ್ನು ಯುದ್ಧಕ್ಕೆ ಕಳಿಸಿದಳು. ಎರಡು ರಾಜ್ಯಕ್ಕೂ ಭೀಕರ ಕದನವಾಗುತ್ತದೆ. ಇದರಲ್ಲಿ ವಿಧುಲ ಮಗ ಸಂಜಯ ಸೋತನು. ಮೈ ಕೈಯೆಲ್ಲ ಗಾಯವಾಗಿ ಸೋರುತ್ತಿತ್ತು. ಹೇಗೋ ತಪ್ಪಿಸಿಕೊಂಡು ಅರಮನೆ ಸೇರಿದರೆ ಸಾಕೆಂದು ವಾಪಸ್ಸು ಬರುತ್ತಾನೆ. ಅವನು ಬರುವುದನ್ನು ರಾಜಮಾತೆ ನೋಡಿದಳು. ತಕ್ಷಣ ಸೈನಿಕರಿಗೆ ಕೋಟೆ ಬಾಗಿಲು ಮುಚ್ಚುವಂತೆ ಆಜ್ಞೆ ಮಾಡಿದಳು. ಶತ್ರುಗಳು ಬೆನ್ನಟ್ಟಿ ಬರುತ್ತಿದ್ದಾರೆ. ಸಂಜಯ ಕೋಟೆ ಬಾಗಿಲು ಮುಂದೆ ನಿಂತು ಕಂಗಾಲಾಗಿದ್ದಾನೆ. ನಡುಗುತ್ತಾ, ಅಮ್ಮ, ಕೋಟೆಯ ಬಾಗಿಲು ತೆಗೆಸಿ, ಶತ್ರುಗಳು ನನ್ನನ್ನು ಕೊಲ್ಲುತ್ತಾರೆ. ಅಮ್ಮ, ನಾನು ನಿನ್ನ ಮಗ ಸಂಜಯ ಬಂದಿದ್ದೀನಿ ಎಂದು ಕೂಗುತ್ತಾನೆ. ವೀರಮಾತೆ ವಿಧುಲ ಅಬ್ಬರಿಸಿ, ಯಾರು ನನ್ನ ಮಗ? ಅಂಥ ಮಗ ನನಗೆ ಇಲ್ಲವೇ ಇಲ್ಲ. ಯುದ್ಧಕ್ಕೆ ಹೆದರಿ ಜೀವದಾನಕ್ಕೋಸ್ಕರ ಓಡಿ ಬಂದ ಹೇಡಿ ಮಗ ನನಗಿಲ್ಲ. ಯುದ್ಧದಲ್ಲಿ ಗೆಲ್ಲಬೇಕು, ಇಲ್ಲವೇ ಪ್ರಾಣತ್ಯಾಗ ಮಾಡಬೇಕು. ಅಂತಹ ಮಗ ಮಾತ್ರ ನನಗಿರುವುದು. ಏಕೆಂದರೆ ನಾನು ಆ ರೀತಿ ಬೆಳೆಸಿದ್ದೇನೆ. ಇದನ್ನು ಕೇಳಿದ ಮಗ, ಅಮ್ಮ, ಶತ್ರುಗಳು ನನ್ನನ್ನು ಕೊಲ್ಲುತ್ತಾರೆ. ನಾನೇ ಸತ್ತ ಮೇಲೆ ಈ ರಾಜ್ಯ ಸಿಂಹಾಸನ ತೆಗೆದುಕೊಂಡು ನೀನು ಏನು ಮಾಡುತ್ತೀಯ? ಅಲ್ಲದೆ ಈ ರಾಜ್ಯ ಶತ್ರುಗಳ ನಾಶವಾಗುತ್ತದೆ. ಆಗ ಕಠೋರದಿಂದ ವೀರ ಮಾತೆ ಹೇಳಿದಳು, ರಾಜ್ಯವೂ ಹೋಗಲಿ, ಸಿಂಹಾಸನವೂ ಹೋಗಲಿ, ನಿನ್ನ ಪ್ರಾಣವೂ ಹೋಗಲಿ, ನನಗೆ ಬೇಸರವಿಲ್ಲ. ಆದರೆ ಶತ್ರುಗಳಿಗೆ ಬೆನ್ನು ತೋರಿಸಿ ಓಡಿ ಬಂದಂತಹ ರಣಹೇಡಿ ಮಗನನ್ನು ನಾನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಯುದ್ಧದಲ್ಲಿ ಎಷ್ಟೇ ಸೈನಿಕರು ಸತ್ತಿದ್ದಾರೆ, ಅವರ ಬಗ್ಗೆ ನಿನಗೆ ಯೋಚನೆ ಇಲ್ಲವೇ? ಅವರೆಲ್ಲ ನಿನಗಾಗಿ ಸತ್ತಿಲ್ಲವೇ? ಅವರಿಗೆ ಸಂಸಾರವಿಲ್ಲವೇ? ಪ್ರಾಣದ ಆಸೆ ಇರಲಿಲ್ಲವೇ? ಅಥವಾ ಅವರ ಜೀವ ನಿನ್ನ ಜೀವಕ್ಕಿಂತ ಕಡಿಮೆಯೇ? ಹೇಳು, ನೀನು ನಿನ್ನೊಬ್ಬನ ಪ್ರಾಣದ ಆಸೆಗಾಗಿ ಓಡಿ ಬಂದೆಯಾ? ರಾಜ್ಯದ ಪ್ರಜೆಗಳಿಗೆ ಏನೆಂದು ಉತ್ತರ ಕೊಡಲಿ? ನನ್ನ ಮಗ ಹೇಡಿ ಎನ್ನಲೇ? ಎಲ್ಲರ ಪ್ರಾಣಕ್ಕಿಂತ ನನ್ನ ಮಗನ ಪ್ರಾಣವೇ ಹೆಚ್ಚು ಎನ್ನಲೇ? ಪ್ರಜೆಗಳ ಪ್ರೀತಿಯ ನಂಬಿಕೆಗೆ ದ್ರೋಹ ಮಾಡಲಿ? ಯುದ್ಧದಲ್ಲಿ ಸತ್ತು ಹೋಗುವ ಬಗ್ಗೆ ಚಿಂತೆ ಬೇಡ. ಸತ್ತರೆ ವೀರ ಸ್ವರ್ಗ, ಗೆದ್ದರೆ ಜಯ ನಮ್ಮದು. ಆದ್ದರಿಂದ ಮಗನೇ, ಪ್ರಾಣದ ಆಸೆ ಬಿಟ್ಟು ಹೋರಾಡು. ಆಗ ನೀನು ಗೆಲ್ಲುವೆ. ಹಾಗೂ ನನ್ನ ಮಗನೆಂದು ಹೆಮ್ಮೆಯಿಂದ ಹೇಳುವೆ. ತಾಯಿ ಮಾತನ್ನು ಕೇಳಿ ಮಗನಿಗೆ ಜ್ಞಾನೋದಯವಾಯಿತು. ಅಮ್ಮ, ನಾನು ಯುದ್ಧಕ್ಕೆ ಹೋಗುವೆ. ನೀನು ತಿಳಿಸಿದಂತೆ ಹೋರಾಡಿ ಗೆದ್ದು ಬರುವೆ. ಸತ್ತರೆ ವೀರ ಸ್ವರ್ಗ ಸೇರುವೆ. ದೂರದಿಂದಲೇ ತಾಯಿಗೆ ನಮಸ್ಕರಿಸಿ ಯುದ್ಧಕ್ಕೆ ಹೊರಟನು. ಅವನ ಛಲ, ಹಠದಿಂದ, ವೀರಾವೇಶದಿಂದ ಹೋರಾಡಿ ಗೆದ್ದು ಬಂದನು. ವೀರಮಾತೆ ವಿಧುಲ
ತಾನೇ ಬಂದು ಕೋಟೆ ಬಾಗಿಲು ತೆಗೆದು ಮಗನಿಗೆ ಆರತಿ ಎತ್ತಿ ಜಯಘೋಷದೊಂದಿಗೆ ಸಂಭ್ರಮದಿಂದ ಸ್ವಾಗತಿಸಿ ಆಲಂಗಿಸಿಕೊಳ್ಳುತ್ತಾಳೆ. ಮತ್ತು ನೀನು ನನ್ನ ಹೆಮ್ಮೆಯ ಪುತ್ರ, ಪ್ರಜೆಗಳನ್ನು ಕಾಪಾಡುವ ಮಹಾರಾಜ ಎಂದು ಆನಂದ ಬಾಷ್ಪ ಹರಸಿದಳು. ಇಂತಹ ರಾಜಮಾತೆ ವಿದುರಾಳ ಕಥೆಯನ್ನು ಕೃಷ್ಣನಿಗೆ ಹೇಳಿ, ನೋಡು ಕೃಷ್ಣ, ಕೌರವ ಪಾಂಡವರಿಗೆ ಯುದ್ಧವಾಗುತ್ತಿದೆ. ನನ್ನ 5 ಮಕ್ಕಳು ಯುದ್ಧದಲ್ಲಿ ವೀರವರ ಮರಣವನ್ನಪ್ಪಿದರೂ ಸರಿ, ಜಯಶಾಲಿಯಾದರೂ ಸರಿಯೇ. ಆದರೆ ಪ್ರಜೆಗಳ ರಕ್ಷಣೆ ರಾಜ್ಯದ ಜವಾಬ್ದಾರಿ, ರಾಜನ ಆದ್ಯ ಕರ್ತವ್ಯ ಹಾಗೂ ಕ್ಷತ್ರಿಯರ ಧರ್ಮ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ ಯುದ್ಧ ಮಾಡಬೇಕು. ದುಷ್ಟರ ಸಂಹಾರವಾದರೆ ಪ್ರಜೆಗಳು ನೆಮ್ಮದಿಯಾಗಿರುತ್ತಾರೆ. ಇಲ್ಲದಿದ್ದರೆ ದುಷ್ಟರ ರಾಜ್ಯದಲ್ಲಿ ಹೇಳುವವರು ಕೇಳುವವರು ಯಾರೂ ಇರುವುದಿಲ್ಲ. ಆದ್ದರಿಂದ ಯುದ್ಧ ಮಾಡಬೇಕು. ದುಷ್ಟರು ಹತರಾಗಿ ಶಿಷ್ಟರ ರಕ್ಷಣೆಯಾಗಿ ಸಮೃದ್ಧವಾದ ರಾಜ್ಯವಾಗುತ್ತದೆ ಎಂಬ ನೀತಿಕತೆಯನ್ನು ಕುಂತಿ ಕೃಷ್ಣನಿಗೆ ಹೇಳಿ, ಇದನ್ನು ಮುಖ್ಯವಾಗಿ ಯುಧಿಷ್ಠಿರನಿಗೆ ಹಾಗೂ ಉಳಿದ ಮಕ್ಕಳಿಗೆ ಹೇಳುವಂತೆ ಶ್ರೀಕೃಷ್ಣನಿಗೆ ಹೇಳಿ ಆಶೀರ್ವದಿಸಿ ಕಳಿಸುತ್ತಾಳೆ. ಸಮೃದ್ಧಿಯನ್ನು ಬಯಸುವ ಪುರುಷನು ಈ 6ರಿಂದ ದೂರವಿರಬೇಕು: ನಿದ್ರೆ, ಮಂಪರು, ಹೆದರಿಕೆ, ಆಕ್ರೋಶ, ಆಲಸ್ಯ ಮತ್ತು ಕ್ರೌರ್ಯ, ವಿಳಂಬ ಪ್ರವೃತ್ತಿ. ಹೆಣ್ಣನ್ನು ಅಳಿಸುವವರೂ ಇರುವರು, ಹೆಣ್ಣಿಗಾಗಿ ಅಳುವವರೂ ಇರುವರು. ಅಳಿಸುವವರಿಗೆ ಸುಖ ಬೇಕು, ಅಳುವವರಿಗೆ ಪ್ರೀತಿ ಬೇಕು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.